ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮ್ಮ ಬದುಕಿನುದ್ದಕ್ಕೂ ಕೂಡ ಸಂಗೀತವನ್ನೇ ಉಸಿರಾಗಿಸಿಕೊಂಡವರು ಎಸ್ ಜಾನಕಿ ಅವರು. ಇವತ್ತು ಜಾನಕಮ್ಮ ನೆನಪು. ಸರಸ್ವತಿ ಜಾನಕಮ್ಮ ಅಗಲಿಕೆ ನೋವನ್ನು ತಂದಿದೆ ಅಂಥೇಳಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಭಾವುಕರಾಗಿದ್ದಾರೆ. ನಮ್ಮ ತಂದೆ ಜೊತೆಗೂ ಕೂಡ ಜಾನಕಮ್ಮ ಅವರು ಹಾಡಿದ್ದಾರೆ. ಚಿಕ್ಕವರಿಂದಲೂ ಕೂಡ ಅವರ ಹಾಡನ್ನು ಕೇಳಿಕೊಂಡು ನಾವು ಬೆಳೆದಿದ್ದೇವೆ ಅಂಥೇಳಿ ಶಿವಣ್ಣ ಮಾತನಾಡಿದ್ದಾರೆ. ನನ್ನ ಹುಟ್ಟುಹಬ್ಬದ ದಿನವೇ ಹೀಗಾಗಿದ್ದು ಬೇಸರವನ್ನು ತರಿಸಿದೆ ಅಂಥೇಳಿ ಭಾವುಕರಾಗಿದ್ದಾರೆ ಬೆಂಗಳೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಅವರು. ಜಾನಕಮ್ಮ ಅವ್ರು ಹೋಗಿದ್ದು ಸ್ವಲ್ಪ ದುಃಖವಾದ ವಿಷಯ. ಯಾಕಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಡಿದ ಹಾಡುಗಳಿರ್ಬೋದು, ಕನ್ನಡ ಇಂಡಸ್ಟ್ರಿ ಇಲ್ಲ ಇಂಡಿಯನ್ ಇಂಡಸ್ಟ್ರಿಗೆ ಭಾಳ ಒಳ್ಳೊಳ್ಳೆ ಹಾಡುಗಳು ಹಾಡಿದವರು ಅವರು. ಆಮೇಲೆ ನಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನಾವು. ಸೊ ಅವರು ಹೋಗಿರೋದೊಂದು ಮನಸ್ಸಲ್ಲೊಂದು ನೋವಿದೆ. ಬಟ್ ಆದರೂ ಎಲ್ಲ ಅಭಿಮಾನಿಗಳು ಬರೋದಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರ ಮಾಡೋದಷ್ಟೇ. ಬಟ್ ಅವ್ರು ಹೋಗಿರೋದು ದುಃಖ ಇದೆ. ಬಟ್ ಸೇಮ್ ಟೈಮ್ ಜನಗಳ ಒಂದು ಆಸೆ, ನಾವು ಇವತ್ತು ಅವ್ರ ಜೊತೆಲಿ ಇದ್ದೀವಿ ಅಂದರೆ ಅವರಿಂದನೇ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ಹುಟ್ಟಿದಪ್ಪ ಖುಷಿನೂ ಇದೆ. ಬಟ್ ಏನು ಮನುಷ್ಯನಿಗೆ ಸುಖ ಸಂತೋಷ ಎರಡೂ ಇರಬೇಕು. ಸೊ ದುಃಖ ಇರಬೇಕಾದ್ರೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸಂತೋಷ ಒಂದು ಕಡೆ ಇದು ಮಾಡಿಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ತುಂಬ ಸಾಂಗ್ಸ್ ಹಾಡಿದ್ದಾರೆ, ತುಂಬ ಹಾಡುಗಳು ಹಾಡಿದ್ದಾರೆ. ಅದು ಭಾಳ ನೆನಪುಗಳು ಜಾಸ್ತಿ ಇದೆ. ನಾವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಅವ್ರು ಹಾಡಿದ ಹಾಡುಗಳನ್ನ ಕೇಳಿ ಭಾಳ ತುಂಬ ಪ್ರೀತಿ. ನಾವು ಎಲ್ಲ ನಮ್ಮ ಕಂಡ್ರೆ ನಮ್ಮೆಲ್ಲ ಭಾಳ ಪ್ರೀತಿ. ನಾವು ಮನಸ್ಸಲ್ಲಿ ಅವ್ರು ಇದ್ದಾರೆ ಅಂತ ಅನ್ಕೋತೀವಿ. ಯಾಕಂದರೆ ಆದಷ್ಟು ಬೇಗ ಅವ್ರಿಗೆ ದೂರ ಕಳಿಸೋದು ಬೇಡ ಅಂತ ಅನ್ಸುತ್ತೆ.